ಓಂ ಶಾಸ್ತ್ರಯೋನಿತ್ವಾತ್ ಓಂ ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ ಜ್ಞಾನೇಶ್ವೇತೇಷು ರಾಜೇಂದ್ರ ಸರ್ವೇಶ್ವೇತದ್ ವಿಶಿಷ್ಯತೆ. ಈ ಮೋಕ್ಷ ಧರ್ಮ ಪರ್ವದ ಮಾತುಗಳಿಗೆ ಸಂಬಂಧಪಟ್ಟಂತೆ ಶಾಂತಿ ಪರ್ವದಲ್ಲಿ ಮೋಕ್ಷದಲ್ಲಿ ಪರ್ವದಲ್ಲಿ ಏನು ಬಂದಿದೆ ಅದನ್ನು ತತ್ವಪ್ರಕಾಶಕಕ್ಕನುಸಾರವಾಗಿ ನಾವು ನೋಡ್ತಿದ್ದೇವೆ. ಅಲ್ಲಿ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿದ್ದಾರೆ, ಆದರೆ ವೇದಾದಿಗಳಿಗೆ ಪ್ರಾಮಾಣ್ಯವನ್ನು ಹೇಳಲಿಲ್ಲ. ಅದು ಯಾಕೆ ಅಂದರೆ ಪಂಚರಾತ್ರಗಳಿಗೆ ಪ್ರಾಮಾಣ್ಯವನ್ನು ಹೇಳಿಬಿಟ್ರೆ ವೇದಾದಿಗಳಿಗೂ ಪ್ರಾಮಾಣ್ಯವನ್ನು ಹೇಳಿದಂತಲೇ ಆಗ್ತದೆ. ಒಂದು ವೇಳೆ ವೇದಾದಿಗಳಿಗೆ ಮಾತ್ರ ಪ್ರಾಮಾಣ್ಯ ಹೇಳಿ ಸುಮ್ಮನೆ ಇದ್ದು ಬಿಟ್ಟಿದ್ರೆ ವ್ಯಾಸರು ಮೋಕ್ಷಧರ್ಮ ಪರ್ವದಲ್ಲಿ, ಆವಾಗ ಪಂಚರಾತ್ರದ ಪ್ರಾಮಾಣ್ಯ ಸಿದ್ಧ ಆಗ್ತಿರ್ಲಿಲ್ಲ. ಯಾಕೆಂದರೆ ಅದು ಹಿಂದೆ ಪ್ರಸ್ತುತವೇ ಆಗಿಲ್ಲ ಅಂತನ್ನುವಂಥ ವಿಷಯ ಎಲ್ಲ ಬಂತು. ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದಂಥ ಅನೇಕ ಸಂಗತಿಗಳಿವೆ. ಮಹಾಭಾರತವನ್ನು ಅಲ್ಲಿ ಯಾಕೆ ಹೇಳಲಿಲ್ಲ ಮೋಕ್ಷ ಧರ್ಮ ಪರ್ವದಲ್ಲಿ ಅಂತ ನನಗೊಂದು ಜಿಜ್ಞಾಸೆ ಇತ್ತು. ಅದನ್ನು ಕೂಡ ಇಲ್ಲಿ ವಾದಿರಾಜ ಸ್ವಾಮಿಗಳು ಬಗೆಹರಿಸಿದ್ದಾರೆ. ಅದರಿಂದ ಸ್ವಲ್ಪ ಒಂದು 8-10 ವಾಕ್ಯ ಇದೆ, ಅದನ್ನೆಲ್ಲವನ್ನು ಕೂಡ ಸ್ವಲ್ಪ ವಿವರವಾಗಿ ನಾವು ನೋಡಬೇಕು. ಈಗ ನೋಡಿ, ಗೋಷು ಕೃಷ್ಣ ಗೌಹು ಸಂಪನ್ನ ಕ್ಷೀರತಮ ಅಂತ ಒಂದು ಉದಾಹರಣೆ ಕೊಡ್ತಾರೆ ಮೊದಲು. ಆ ಉದಾಹರಣೆ ನಮಗೆ ಎಲ್ಲ ಭಾಷೆಯೊಳಗೂ ಎಲ್ಲರಿಗೂ ಅದು ಗೊತ್ತಿದ್ದೇ ಇರ್ತದೆ. ಅದನ್ನೊಂದು ನೋಡಿ. ಈಗ ನಮ್ಮ ಕೊಟ್ಟಿಗೆಯಲ್ಲಿ ಅನೇಕ ಗೋವುಗಳಿವೆ ಅಂತ ತಿಳ್ಕೊಳ್ಳಿ. ಗೋಷು ಅಂತ ಸಪ್ತಮಿ ವಿಭಕ್ತಿ ಅಥವಾ ಗವಾಮ್ ಅಂತ ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡಿದರೂ ಹೆಚ್ಚು ಕಡಿಮೆ ಅದರ ಅರ್ಥ ಒಂದೇ ಆಗ್ತದೆ. ಇಲ್ಲಿರುವ ಎಲ್ಲ ಗೋವುಗಳಲ್ಲಿಯೂ ಕೂಡ ಕೃಷ್ಣ ಗೌಹು, ಈ ಕಪ್ಪು ಬಣ್ಣದ ಗೋವೇನಿದೆ ಅದು ಸಂಪನ್ನ ಕ್ಷೀರತಮ, ಹೆಚ್ಚು ಹಾಲು ಕೊಡ್ತದೆ. ಅದು ಕೃಷ್ಣ ಅಂತ ಅನ್ನೋದು ಆಕಸ್ಮಿಕ ಅಷ್ಟೇ. ಕೃಷ್ಣನೇ ಇರ್ಬೋದು, ಕಪಿಲಾನೇ ಇರ್ಬೋದು, ಶ್ವೇತಾನೇ ಇರ್ಬೋದು, ಅದರಲ್ಲಿ ಏನು ಹೆಚ್ಚಿನ ಮಹತ್ವ ಇಲ್ಲ ಅನ್ನೋದು ಗೊತ್ತಿರಲಿ. ಈ ಥರ ನಾವು ಪ್ರಶಂಸೆ ಮಾಡಿದಾಗ ಆ ಗೋವುಗಳನ್ನು ಹೇಳಲಿಕ್ಕೆ ನಾವು ಷಷ್ಠಿ ವಿಭಕ್ತಿ ಅಥವಾ ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡ್ತೇವೆ. ಅಲ್ಲಿ ವಾದಿರಾಜ ಸ್ವಾಮಿಗಳ ಮಾತಿನಲ್ಲಿ ನಿರ್ಧಾರಣ ಸಪ್ತಮ್ಯಂತ ಪದವಾಚ್ಯತ್ವೇನ, ಈಗ ನಿರ್ಧಾರ ಮಾಡಲಿಕ್ಕೆ ಗೋಷು ಅಂತ ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡಿ ಕೃಷ್ಣ ಗೌಹು ಸಂಪನ್ನ ಕ್ಷೀರತಮ ಅಂತ ಹೀಗೆ ಹೇಳಿದಾಗ, ಗೋಷು ಅಂತ ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡಿರ್ತಾರೆ, ಕೃಷ್ಣ ಗೌಹು ಅಂತೇಳಿ ಪ್ರಥಮ ವಿಭಕ್ತಿ ಪ್ರಯೋಗ ಮಾಡಿ ಕೃಷ್ಣ ಗೌಹು ಸಂಪನ್ನ ಕ್ಷೀರತಮ, ಅದು ಹೆಚ್ಚು ಹಾಲು ಕೊಡ್ತದೆ ಅಂತ ಹೇಳಿರ್ತಾರೆ. ಈ ಥರ ಹೇಳಿದಾಗ ಅಲ್ಲಿ ನಿರ್ಧಾರ ಅಂತ ತೀರ್ಮಾನ ಆಗ್ತದೆ. ಇದನ್ನು ಈ ಬೇರೆ ಬೇರೆ ಕಡೆ ಗೋಷು ಗವಾಂ ವಾ ಭಾವಬೋಧದಲ್ಲಿ 269ನೇ ಪುಟದಲ್ಲಿ ಗವಾಂ ಗೋಷುವಾ ಇತ್ಯಾದು ತಥಾ ದರ್ಶನಾತ್ ಅಂತ ಅದನ್ನು ತಿಳಿಸಿದ್ದಾರೆ. ಅಂದರೆ ನಿಮಗದು ಷಷ್ಠಿ ವಿಭಕ್ತಿ ಇದ್ದರೂ ಸಪ್ತಮಿ ವಿಭಕ್ತಿ ಇದ್ದರೂ ಅರ್ಥ ಒಂದೇ ಅಂತ ಅನ್ನೋದು ಗೊತ್ತಿರಲಿ ಅನ್ನೋದಕ್ಕಾಗಿ ಅದನ್ನು ಹೇಳಿದೆ ಅಷ್ಟೇ. ಈಗ ನೋಡಿ, ವಾದಿರಾಜ ಸ್ವಾಮಿಗಳ ಮಾತಿನಲ್ಲಿ ನಿರ್ಧಾರಣ ಸಪ್ತಮ್ಯಂತ ಪದವಾಚ್ಯತ್ವೇನ ಪ್ರಾಗಪಿ ಪ್ರಸ್ತಾವನ ಅವಶ್ಯಂ ಭಾವಾತ್. ಈಗ ನೋಡಿ, ಗೋಷು ಕೃಷ್ಣ ಗೌಹು ಸಂಪನ್ನ ಕ್ಷೀರತಮ ಅಂತ ಉತ್ತರ ಕೊಟ್ಟರು ಒಬ್ಬರು. ಇದು ಈ ವಾಕ್ಯವನ್ನು ನಾವು ಉತ್ತರ ಅಂತ ಭಾವಿಸೋಣ. ಈ ಗೋವುಗಳಲ್ಲಿ ಕಪ್ಪು ಬಣ್ಣದ ಗೋವು ಹೆಚ್ಚು ಹಾಲು ಕೊಡ್ತದೆ ಅಂತ. ಹಾಗಾದ್ರಲ್ಲಿ ಪ್ರಶ್ನೆ ಏನಿದ್ದಿರಬೇಕು, ಈ ಗೋವುಗಳಲ್ಲಿ ಹೆಚ್ಚು ಹಾಲು ಯಾವ ಹಸು ಕೊಡ್ತದೆ ಅಂತ ಪ್ರಶ್ನೆ ಇದ್ದಿರಬೇಕು. ಆ ಥರ ಒಂದಲ್ಲಿ ಪ್ರಶ್ನೆ ಇರುವಂತೆ ಇಲ್ಲೂ ಕೂಡ ಸರಿಯಾಗಿ ಅದೇ ಥರದ ಪ್ರಶ್ನೆ ಇರಬೇಕು. ಪ್ರಸ್ತಾವನಾ ಅವಶ್ಯಂ ಭಾವವತ್ ಪ್ರಾಗಪಿ. ನೋಡಿ, ವಾದಿರಾಜ ಸ್ವಾಮಿ ಟಿಪ್ಪಣಿಯಲ್ಲಿ ಪ್ರಾಗಪಿ ಅಂತಂದ್ರೆ ಪ್ರಶ್ನವನ್ನು ಉತ್ತರವನ್ನು ಹೇಳುವುದಕ್ಕಿಂತ ಮುಂಚೆ ಪ್ರಾಗಪಿ, ಪ್ರಶ್ನದಲ್ಲಿಯೂ ಕೂಡ. ಪ್ರಾಕ್ ಅಂದ್ರೆ ಮುಂಚೆ ಅಂದ್ರೆ ಯಾವಾಗ ಅಂದ್ರೆ ಉತ್ತರಕ್ಕಿಂತ ಮುಂಚೆ ಪ್ರಶ್ನದಲ್ಲಿ ಅಂತ ಅರ್ಥ. ಅಲ್ಲಿ ಆ ಗೋವುಗಳ ಪ್ರಸ್ತಾವ ಆಗಿರ್ತದೆ. ಅದರಂತೆ ಏತೇಷು ಸರ್ವೇಷು ಪ್ರಾಗುಕ್ತ ಸಾಂಖ್ಯಯೋಗ ಪಾಶುಪತ ವೇದಾರಣ್ಯಕೇಶು ಜ್ಞಾನೇಶು. ನೋಡಿ, ಜ್ಞಾನೇಶು ಅನ್ನೋಲ್ಲಿ ಒಂದು ಕಾಮ ಹಾಕ್ಕೊಳ್ಬೇಕು. ಈ ಹಿಂದೆ ಹೇಳಿದಂಥ ಸಾಂಖ್ಯ, ಯೋಗ, ಪಾಶುಪತ, ವೇದಾರಣ್ಯಕ ಅನ್ನುವಂಥ ಜ್ಞಾನ ಸಾಧನಗಳೇನಿವೆ, ಜ್ಞಾನೇಶು ಅಂದರೆ ಜ್ಞಾಯತೆ ಏಭ್ಯ ಇತಿ ವ್ಯುತ್ಪತ್ತ್ಯ ಜ್ಞಾನ ಸಾಧನೇಶು ಅನ್ನೋದು ಜ್ಞಾನೇಶು ಅನ್ನೋದರ ವಿವರಣೆ. ಜ್ಞಾನೇಶು ಅಂದರೆ ಜ್ಞಾನ ಸಾಧನಗಳಾದಂಥ ಸಾಂಖ್ಯ, ಯೋಗ, ಪಾಶುಪತ ಮತ್ತು ವೇದಾರಣ್ಯಕ. ಅವುಗಳಲ್ಲಿ ಏತತ್ ಪಂಚರಾತ್ರಾಖ್ಯಂ ಶಾಸ್ತ್ರ ವಿಶಿಷ್ಯತೆ, ಇವುಗಳೆಲ್ಲದರಲ್ಲಿಯೂ ಕೂಡ ಪಂಚರಾತ್ರ ಎಂಬ ಶಾಸ್ತ್ರವೇ ವಿಶಿಷ್ಟವಾಗಿದೆ ಅಂತ ವಿಶೇಷ್ಯಮಾನವಾದದ್ದು. ಅಂದರೆ ಕೊನೆಗೆ ಅಲ್ಲಿ ಶ್ರೇಷ್ಠವಾದ ಗ್ರಂಥ ಅಂತ ಹೇಳಲ್ಪಟ್ಟದ್ದು ಪಂಚರಾತ್ರ. ಆ ಪಂಚರಾತ್ರ ಸ್ಯಾಪಿ ಪರಾಗುಕ್ತ ನಿರ್ಧಾರಣ ಸಪ್ತಮ್ಯಂತ ಪದಾರ್ಥಭೂತ ಶಾಸ್ತ್ರೇಶ್ವಪಿ ಪ್ರಸ್ತಾವ ಅವಶ್ಯಂ ವಾಚ್ಯ. ಈ ನೋಡಿ, ಹೀಗೆ ಈ ಪಂಚರಾತ್ರ ಗ್ರಂಥವನ್ನು ಕೂಡ ಪ್ರಾಕ್
ಅಂದರೆ ಉತ್ತರ ಕೊಡುವುದಕ್ಕಿಂತ ಮುಂಚೆ ಆ ಸಪ್ತಮ್ಯಂತ ಪದಾರ್ಥಭೂತ ಶಾಸ್ತ್ರೇಶ್ವಪಿ ಸಪ್ತಮ್ಯಂತ ವಿಭಕ್ತಿಯಿಂದ ಪ್ರಯೋಗ ಮಾಡಿರುವುದು ಯಾವುದನ್ನ ಸಾಂಖ್ಯ ಯೋಗ ಪಾಶುಪತ ವೇದಾರಣ್ಯಕ ಅಂತ. ಈ ಅಲ್ಲಿಯೂ ಕೂಡ ಇದನ್ನು ಪ್ರಸ್ತಾವ ಮಾಡಬೇಕಿತ್ತು, ಅವಶ್ಯಂ ವಾಚ್ಯ ಮಾಡಬೇಕಿತ್ತು, ಆದ್ರೆ ಮಾಡಿಲ್ಲ. ಅನ್ಯಥಾ ವಾಕ್ಯಸ್ಯ ಅಸಂಗತಿ ಸ್ಯಾತ್. ಹಿಂದೆ ಪಂಚರಾತ್ರವನ್ನು ಹೇಳ್ದೇನೆ ಈಗ ಸುಮ್ಮನೆ ಮಾತ್ರ ಮುಂದೆ ಮಾತ್ರ ಅದನ್ನು ಹೇಳುವುದು, ಪ್ರಶ್ನದಲ್ಲಿ ಅದು ಬರ್ದೇನೆ ಮುಂದೆ ಮಾತ್ರ ಬರುವುದು ಅಸಂಗತ. ಅದನ್ನೇ ಪ್ರಾಕ್ ಅಂತ ಹೇಳೋದು. ಹಿಂದೆ ನಾವು ಅದನ್ನು ನೋಡಿದ್ದೀವಿ ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ನಿನ್ನೆ. ಇವತ್ತು ಅದನ್ನು ಮತ್ತೊಂದ್ಸರಿ ಹೇಳಿದೆ ಅಷ್ಟೇ. ಅನ್ಯಥಾ ವಾಕ್ಯಸ್ಯ ಅಸಂಗತಿ ಸ್ಯಾತ್. ಹಿಂದೆ ಪಂಚರಾತ್ರದ ಪ್ರಸ್ತಾವವೇ ಬರದೆ ಹೋದರೆ ಮುಂದೆ ಪಂಚರಾತ್ರವು ಶ್ರೇಷ್ಠ ಅಂತ ಹೇಳುವುದಕ್ಕೆ ಅರ್ಥ ಇರೋದಿಲ್ಲ, ಅದು ಅಸಂಬದ್ಧ ಆಗಿಬಿಡ್ತದೆ. ಸಚ ಪಂಚರಾತ್ರ ವಿರುದ್ಧ ಸಾಂಖ್ಯ ವೇದಾದಿಕೆ ಏಕಾರ್ಥತ್ವ ರೂಪಂ ಐಕ್ಯಮಾದಾಯಾಪಿ ಅಸಂಭವಾತ್ ಸಮಾನಾರ್ಥಕ ವೇದಾರಣ್ಯಕೇನೈವ ವಾಚ್ಯ ಇತಿ ಭಾವೇನ ಉಕ್ತಂ ವೇದ ಪಂಚರಾತ್ರಯೋ ಐಕ್ಯಾಭಿಪ್ರಾಯೇಣ. ವೇದ ಪಂಚರಾತ್ರಯೋ ಐಕ್ಯಾಭಿಪ್ರಾಯೇಣ ಅಂತ ಅದು ಆಚಾರ್ಯರ ಭಾಷ್ಯವಾಕ್ಯ. ಈಗ ಹಿಂದೆ ಪಂಚರಾತ್ರ ಹಾಗಾದರೆ ಪ್ರಸ್ತುತ ಆಗಿರಬೇಕು, ಪ್ರಸ್ತುತ ಆಗಿದ್ರೆ ಮಾತ್ರ ಮುಂದೆ ಪಂಚರಾತ್ರವು ಶ್ರೇಷ್ಠ ಅಂತ ಹೇಳೋದಕ್ಕೆ ಅರ್ಥ. ಹಾಗಾದ್ರೆ ಪಂಚರಾತ್ರ ಎಲ್ಲಿ ಪ್ರಸ್ತುತ ಆಗಿದೆ ಅಂತ ಪ್ರಶ್ನೆ. ಈಗ ಒಂದು ಕಡೆ ಸಾಂಖ್ಯ ಯೋಗ ಪಾಶುಪತ ಇವುಗಳು, ಇನ್ನೊಂದು ಕಡೆ ವೇದಾರಣ್ಯಕ. ನಾವು ಈ ಪಂಚರಾತ್ರವನ್ನು ತಾತ್ವಿಕವಾಗಿ ಸಾಂಖ್ಯ ಯೋಗ ಮತ್ತು ಪಾಶುಪತಿಗಳ ಜೊತೆಗೆ ಸಮೀಕರಿಸಬೇಕು ಅಥವಾ ವೇದಾರಣ್ಯಕಗಳ ಜೊತೆಗೆ ಸಮೀಕರಿಸಬೇಕು ಅಂತ ಒಂದು ಪ್ರಶ್ನೆ. ಅಂತೂ ಅಲ್ಲಿರುವಂತಹ ಎರಡು ಗುಂಪುಗಳಿದೆಯಲ್ಲ, ಸಾಂಖ್ಯ ಯೋಗ ಪಾಶುಪತ ಒಂದು ಗುಂಪು, ವೇದಾರಣ್ಯಕ ಅಂತ ಇನ್ನೊಂದು ಗುಂಪು. ಇವು ಎರಡು ಗುಂಪುಗಳಲ್ಲಿ ಯಾವುದೋ ಒಂದರ ಜೊತೆಗೆ ಅದು ತಾತ್ವಿಕವಾಗಿ ಸಮೀಕೃತ ಆಗಿದ್ದು ಅಲ್ಲಿ ಅದು ಶಾಬ್ದಿಕವಾಗಿ ಪ್ರಸ್ತುತ ಆಗದೆ ಹೋದರೂ ಆರ್ಥಿಕವಾಗಿ ಪ್ರಸ್ತುತ ಆಗಬೇಕು. ಆರ್ಥಿಕವಾಗಿ ಪ್ರಸ್ತುತ ಆಗಿದ್ರೆ ಮುಂದೆ ಮತ್ತು ಈ ಪಂಚರಾತ್ರ ಅಂತರದ್ದು ಶ್ರೇಷ್ಠ ಅಂತ ಹೇಳೋದಕ್ಕೆ ಅರ್ಥ. ಅದು ಯಾವುದ್ರ ಜೊತೆ ತಾತ್ವಿಕವಾಗಿ ಪ್ರಸ್ತುತ ಅದನ್ನು ವಿಚಾರ ಮಾಡಬೇಕು. ಈ ಸಾಂಖ್ಯಾದಿ ತ್ರಿಕೆ ಏಕಾರ್ಥತ್ವ ರೂಪಂ ಐಕ್ಯಮಾದಾಯ ಅಸಂಭವಾತ್. ಸಾಂಖ್ಯ ಯೋಗ ಪಾಶುಪದ ಅನ್ನುವ ಈ ಮೂರು ಗ್ರಂಥಗಳ ಜೊತೆಗೆ ಅದನ್ನು ನಾವು ತಾತ್ವಿಕವಾಗಿ ಸಮೀಕರಿಸಿ ಮುಂದೆ ಮತ್ತೆ ಪಾಂಚರಾತ್ರವೇ ಶ್ರೇಷ್ಠ ಅಂತ ಹೇಳುವುದು ತಪ್ಪಾಗ್ತದೆ. ಯಾಕೆಂದ್ರೆ ಅವು ಮೂರು ಗ್ರಂಥಗಳು ಅಪ್ರಮಾಣವೇ ಆಗಿಬಿಟ್ಟಿವೆ. ಆದ್ದರಿಂದ ಇರುವುದೊಂದು ವೇದಾರಣ್ಯಕ, ಇನ್ನೊಂದು ಗುಂಪೆ. ಆದ್ದರಿಂದ ವೇದಾರಣ್ಯಕದ ಜೊತೆಗೇನೆ ಈ ಪಂಚರಾತ್ರಕ್ಕೆ ತಾತ್ವಿಕವಾಗಿ ಸಮೀಕರಣವನ್ನು ಹೇಳಿ ಮುಂದೆ ಆ ಪಂಚರಾತ್ರವನ್ನು ಶ್ರೇಷ್ಠ ಅಂತ ಹೇಳಬೇಕು. ಅದಕ್ಕಾಗಿ ಆಚಾರ್ಯರು ಭಾಷ್ಯದಲ್ಲಿ ವೇದ ಪಂಚರಾತ್ರಯೋ ಐಕ್ಯಾಭಿಪ್ರಾಯೇಣ, ವೇದ ಮತ್ತು ಪಂಚರಾತ್ರಗಳು ಏಕಾಭಿಪ್ರಾಯವನ್ನು ಹೊಂದಿವೆ, ತಾತ್ವಿಕವಾಗಿ ಅವು ಸಮೀಕೃತವಾಗಿವೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅದರಿಂದ ಪಂಚರಾತ್ರವನ್ನು ಹಿಂದೆ ಬಂದಿರುವ ಗ್ರಂಥಗಳ ಎರಡು ಪಟ್ಟಿ ಏನಿದೆ, ಸಾಂಖ್ಯಯೋಗ ಪಾಶುಪತ ಅಂತ ಒಂದು ಪಟ್ಟಿ, ಒಂದು ಲಿಸ್ಟ್, ವೇದಾರಣ್ಯಕ ಅಂತ ಇನ್ನೊಂದು ಲಿಸ್ಟ್ ಅಂತ ಎರಡು ಗುಂಪುಗಳು. ಆ ಎರಡು ಗುಂಪುಗಳಲ್ಲಿ ಯಾವುದ್ರ ಜೊತೆಗೆ ಸಮೀಕರಿಸಬೇಕು ಅಂದರೆ ಸಾಂಖ್ಯಯೋಗ ಪಾಶುಪದ ಜೊತೆಗೆ ಸಮೀಕರಿಸಲಿಕ್ಕೆ ಸಾಧ್ಯ ಇಲ್ಲ, ವೇದಾರಣ್ಯಕ ಜೊತೆಗೇ ಸಮೀಕರಿಸಬೇಕು. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು ಕೂಡ ಹೇಳಿದ್ದಾರೆ, ಭಾವಬೋಧದಲ್ಲೂ ಕೂಡ ಹೇಳಿದ್ದಾರೆ. ಅದು ಹೆಚ್ಚು ಸ್ಪಷ್ಟವಾಗಿ ವಾದಿರಾಡಿ ಸ್ವಾಮಿಗಳು ಹೇಳ್ತಿರೋದ್ರಿಂದ ಅದನ್ನು ಹೇಳ್ತಾ ಇದ್ದೇನೆ. ಆದ್ದರಿಂದ ವೇದದ ಜೊತೆಗೇನೆ ವೇದಾರಣ್ಯಗಳ ಜೊತೆಗೇನೆ ಈ ಪಂಚರಾತ್ರವನ್ನು ನಾವು ತಾತ್ವಿಕವಾಗಿ ಸಮೀಕರಿಸಬೇಕು ಅಂತ ಅಭಿಪ್ರಾಯ. ಏವಂಚ ಪಂಚರಾತ್ರಸ್ಯೈವ ಪ್ರಾಮಾಣ್ಯ ಕಥನೆ ಅಪಿ ಅರ್ಥಾತ್ ವೇದಾರಣ್ಯಕಸ್ಯಾಪಿ ಪ್ರಾಮಾಣ್ಯ ಮುಕ್ತಂ ಭವತಿ. ವೇದಾರಣ್ಯಕ ಎಂಬ ಒಂದು ಗುಂಪನ್ನು ಮತ್ತು ಪಂಚರಾತ್ರವನ್ನು ನಾವು ತಾತ್ವಿಕವಾಗಿ ಸಮಾನ ಅಂತ ಗ್ರಹಿಸಿದಾಗ ಮಾತ್ರ ಪಂಚರಾತ್ರ ಮುಂದಿನ ವಾಕ್ಯದಲ್ಲಿ, ಮೋಕ್ಷ ಧರ್ಮ ಪರ್ವದಲ್ಲಿ ಮುಂದಿನ ವಾಕ್ಯದಲ್ಲಿ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿದ್ರೂ ಕೂಡ ವೇದಾರಣ್ಯಕಕ್ಕೂ ಪ್ರಾಮಾಣ್ಯವನ್ನು ಹೇಳಿದಂಗೆ ಆಗ್ತದೆ. ಹಿಂದೆ ಪ್ರಸ್ತುತವಾದ ವೇದಾರಣ್ಯಕ, ಅದಕ್ಕೆ ಪ್ರಾಮಾಣ್ಯವನ್ನು ಮುಂದೆ ಹೇಳಲಿಲ್ಲ. ಮುಂದೆ ಹೇಳಿರುವುದು ಪಂಚರಾತ್ರಕ್ಕೆ ಶ್ರೇಷ್ಠತೆಯನ್ನು, ಅದನ್ನು ಹಿಂದೆ ಹೇಳಲಿಲ್ಲ. ಈ ಹಿಂದೆ ಒಂದನ್ನು ಹೇಳಲಿಲ್ಲ, ಮುಂದೆ ಮತ್ತೊಂದನ್ನು ಹೇಳಲಿಲ್ಲ. ಇದನ್ನೆರಡನ್ನು ಗಮನಿಸಿದರೆ ವೇದಾರಣ್ಯಕ ಅನ್ನುವುದಕ್ಕೆ ಪಂಚರಾತ್ರದ ಜೊತೆಗೆ ತಾತ್ವಿಕವಾಗಿ ಸಮಾನತೆ ಇದೆ ಅಂತ ಆದಾಗಲೇ ಇದನ್ನೆಲ್ಲವನ್ನು ಹೇಳಿದಂತಾಗ್ತದೆ. ಅದರಿಂದ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿದರೆ ವೇದಕ್ಕೂ ಕೂಡ ಪ್ರಾಮಾಣ್ಯವನ್ನು ಹೇಳಿದಂತಾಯಿತು. ಅತಃ ಉಭಯೋ ಅಪಿ ಏಕಯಾ ಉಕ್ತ್ಯ ಪ್ರಾಮಾಣ್ಯ ಪ್ರಸ್ತಾವನಾಯ ಪ್ರಾಕ್ ವೇದಾರಣ್ಯಕಸ್ಯ ಮುಖತಃ ಕಥನಂ. ಅದರಿಂದ ಏನು ಮಾಡಿದ್ದಾರೆ ವ್ಯಾಸರು ಅಂದರೆ ಇವೆರಡನ್ನೂ ಕೂಡ, ಇವೆರಡೂ ಗ್ರಂಥಗಳನ್ನು ಅಂದರೆ ವೇದಾರಣ್ಯಕ ಅನ್ನೋದು ಒಂದು, ಇನ್ನೊಂದು ಕಡೆ ಪಂಚರಾತ್ರ, ಅವೆರಡಕ್ಕೂ ಕೂಡ ಪ್ರಾಮಾಣ್ಯವನ್ನು ಹೇಳಬೇಕಾಗಿದೆ. ಪ್ರಾಮಾಣ್ಯವನ್ನು ಹೇಳುವ ದೃಷ್ಟಿಯಿಂದ ಪ್ರಾಕ್ ಅಂದರೆ ಮೊದಲು
ವೇದಾರಣ್ಯಕಗಳನ್ನು ಮುಖತಃ ಹೇಳಿದ್ದಾರೆ ವ್ಯಾಸರು. ಇಲ್ಲಿ ಮುಂದೆ ಪಂಚರಾತ್ರವನ್ನು ಮಾತ್ರ ಹೇಳಿದ್ದಾರೆ. ಈ ಥರ ಹೇಳಿ ಅದನ್ನ ಎರಡನ್ನೂ ಅವರು ತಾತ್ವಿಕವಾಗಿ ಸಮಾನ ಅಂತ ಸೂಚನೆ ಮಾಡಿದ್ದಾರೆ. ಯದ್ಯಪಿ ಸಾಕ್ಷಾತ್ ನಿರ್ಧಾರಣಾಯಾಂ ವಿಶಿಷ್ಟೋಕ್ತ ವೇದಾರಣ್ಯಕಸ್ಯೈವ ಪ್ರಶಂಸಾಯಾಮಪಿ ಐಕಾರ್ಥ್ಯಾತ್ ಪಂಚರಾತ್ರಸ್ಯಾಪಿ ಪ್ರಾಮಾಣ್ಯಂ ಲಭ್ಯತೆ. ಇದೊಂದು ವಿಶಿಷ್ಟವಾದ ಮಾತು ವಾದಿರಾಜ ಸ್ವಾಮಿಗಳು ಹೇಳೋದು. ನೋಡಿ, ನಾವು ಈ ಹಿಂದೆ ಏನು ಮಾಡ್ತಾ ಬಂದಿದ್ದೀವಿ, ಎಲ್ಲ ಟಿಪ್ಪಣಿಗಳ ಪ್ರಕಾರ ನೋಡಿದ್ವಿ. ವೇದಾರಣ್ಯಕಕ್ಕೆ ಯಾಕೆ ಪ್ರಾಮಾಣ್ಯ ಹೇಳಲಿಲ್ಲ, ಪಂಚರಾತ್ರಕ್ಕೆ ಮಾತ್ರ ಯಾಕೆ ಶ್ರೇಷ್ಠತೆಯನ್ನು ಹೇಳಿದ್ರಿ ಮುಂದೆ ಪ್ರಶ್ನೆ ಬಂದರೆ, ಅಲ್ಲಿ ಹಿಂದೆ ಪಂಚರಾತ್ರ ಅಂತ ಅನ್ನೋದು ಪ್ರಸ್ತುತವೇ ಆಗಿಲ್ಲ ಅಂತ ಹೀಗೆಲ್ಲ ಉತ್ತರ ಕೊಟ್ವಿ. ಈ ಯದ್ಯಪಿ ಸಾಕ್ಷಾತ್ ನಿರ್ಧಾರಣಾಯಾಮ್ ಅಂತಿದೆಯಲ್ಲ, ಸಾಕ್ಷಾತ್ ಅನ್ನೋ ಶಬ್ದನ ಹೆಚ್ಚು ಬಿಟ್ಬಿಡಿ, ಅದೇನ ನಾವು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿರ್ಧಾರಣಾಯಾಮ್, ಈ ಗ್ರಂಥಗಳಲ್ಲಿ ಯಾವ ಗ್ರಂಥ ಶ್ರೇಷ್ಠ ಅಂತ ನಿರ್ಧಾರ ಮಾಡುವ ಪ್ರಸಂಗ ಬಂದಾಗ ಸಪ್ತಮಿ ವಿಭಕ್ತಿಗೆ ಹಾಗರ್ಥ. ಈ ವಿಶಿಷ್ಟೋಕ್ತ ವೇದಾರಣ್ಯಕಸ್ಯೈವ ಪ್ರಶಂಸಾಯಾಮ್ ಅಪಿ, ಹಿಂದೆ ಸಾಂಖ್ಯಯುಗ ಪಾಶುಪತ ಅಂತ 3 ಬಂತು, ಅದಾದ್ಮೇಲೆ ವೇದಾರಣ್ಯಕ ಅಂತ ಬಂತು. ಒಂದು ವೇಳೆ ಉತ್ತರವನ್ನು ಕೊಡುವಾಗಲೂ ಕೂಡ ಈ ವೈಶಂಪಾಯನರು ವೇದಾರಣ್ಯಕಗಳನ್ನೇ ಶ್ರೇಷ್ಠ ಅಂತ ಹೇಳಿದ್ರೂ ಕೂಡ ವಿಶಿಷ್ಟೋಕ್ತ ಅಂದರೆ ವಿಶಿಷ್ಟವಾಗಿ ವರ್ಣಿಸಲ್ಪಟ್ಟ ವೇದಾರಣ್ಯಕಕ್ಕೆ ಪ್ರಶಂಸೆಯನ್ನು ಮಾಡಿದ್ರೂ ಕೂಡ ಆವಾಗ ಅರ್ಥೈಕ್ಯಾತ್ ಪಂಚರಾತ್ರಸ್ಯಾಪಿ ಪ್ರಾಮಾಣ್ಯಂ ಲಭ್ಯತೆ. ಆವಾಗ ಈ ವೇದಾರಣ್ಯಕಗಳನ್ನೇ ಪ್ರಮಾಣ ಅಂತ ಹೇಳಿದ್ರು ಕೂಡ ವೇದಾರಣ್ಯಕಕ್ಕೆ ಅನುಸಾರಿಯಾದಂತಹ ಪಂಚರಾತ್ರವು ಕೂಡ ಪ್ರಮಾಣ ಅಂತ ತಾನಾಗೇ ತಿಳಿದು ಬಿಡ್ತದೆ. ಇದು ಉಳಿದ ಟಿಪ್ಪಣಿಕಾರರಿಗಿಂತ ಭಿನ್ನವಾಗಿದೆ. ಪಂಚರಾತ್ರಕ್ಕೆ ನೀವು ಪ್ರಾಮಾಣ್ಯವನ್ನು ಹೇಳಬೇಕಾಗೇನಿಲ್ಲ. ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವಚ ಅಂತ ಇಷ್ಟು ಗ್ರಂಥಗಳು ಬಂದಿವೆ. ಸಾಂಖ್ಯ ಯೋಗ ಪಾಶುಪತ ವೇದಾರಣ್ಯಕ ಈ 4ರಲ್ಲಿ ವೇದಾರಣ್ಯಕವೇ ಅತ್ಯಂತ ಶ್ರೇಷ್ಠವಾಗಿದೆ. ಸರ್ವೇಶ್ವೇತೇಷು ಜ್ಞಾನೇಶು ವೇದಾರಣ್ಯಕಂ ವಿಶಿಷ್ಯತೆ ಅಂತ ಹೇಳಿದ್ರು ಆಗ್ತಿತ್ತು ಅಂತಾರೆ ವಾದಿರಾಜ ಸ್ವಾಮಿಗಳು. ಇದು ಉಳಿದ ಟಿಪ್ಪಣಿಕಾರಕ್ಕಿಂತ ಭಿನ್ನವಾಗಿದೆ, ಇದನ್ನು ಗಮನಿಸಬೇಕು. ಯಾವುದು ಪಂಚರಾತ್ರ ಚಕ್ರಸ್ಯ ವಕ್ತಾ ನಾರಾಯಣ ಸ್ವಯಂ ಅಂತ ಅದನ್ನು ಹೇಳೋದ್ರ ಬದಲು ವೇದಾರಣ್ಯಕಮೇವ ಏತೇಷು ಜ್ಞಾನೇಶು ಸರ್ವೇಷು ವಿಶಿಷ್ಯತೆ ಅಂತ ವೇದಾರಣ್ಯಕಕ್ಕೆ ನೀವು ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಿದ್ರು ಕೂಡ, ಹೈಲೈಟ್ ಮಾಡಿದ್ರು ಕೂಡ ಐಕಾರ್ಥ್ಯಾತ್ ವೇದಾರಣ್ಯಕದ ಜೊತೆಗೆ ತಾತ್ವಿಕವಾಗಿ ಪಂಚರಾತ್ರ ಅಂತ ಅನ್ನೋದು ಸಮಾನವಾಗಿರುವುದರಿಂದ ಪಂಚರಾತ್ರ ಪ್ರಾಮಾಣ್ಯ ತಾನಾಗೆ ತಿಳಿತದೆ. ಪಂಚರಾತ್ರವನ್ನು ನೀವು ಶಾಬ್ದಿಕವಾಗಿ ಮೆನ್ಷನ್ ಮಾಡದೆ ಹೋದ್ರು ಕೂಡ ಇದು ನೋಡಿ. ಆದ್ರೆ ಹಾಗಾದ್ರೆ ಯಾಕೆ ಮಾಡಿದ್ರು? ಹಾಗಾದ್ರೆ ವೇದಾರಣ್ಯಕವನ್ನೇ ಹೇಳಿದ್ರು ಆಗ್ತಿತ್ತು, ಎಲ್ಲ ಶಾಸ್ತ್ರಗಳಲ್ಲೂ ವೇದಾರಣ್ಯಕವೇ ಶ್ರೇಷ್ಠ ಅಂತ ಹೇಳಿಬಿಟ್ರೆ ಆಗ್ತಿತ್ತು. ಹಾಗಾದ್ರೆ ಪಂಚರಾತ್ರವನ್ನು ಯಾಕೆ ಹೇಳಲಿಲ್ಲ? ಪಂಚರಾತ್ರವನ್ನು ಯಾಕೆ ಹೇಳಿದ್ರು, ವೇದಾರಣ್ಯಕವನ್ನು ಯಾಕೆ ಹೇಳಲಿಲ್ಲ? ನಾನು ಹೇಳೋ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಅದನ್ನು ನೀವು ಸರಿಪಡಿಸ್ಕೋಬೇಕು. ವೇದಾರಣ್ಯಕವನ್ನೇ ಎತ್ತಿ ಹಿಡಿದಿದ್ರು ಆಗ್ತಿತ್ತು, ಅದನ್ನ ಬಿಟ್ಟು ಪಂಚರಾತ್ರವನ್ನು ಯಾಕೆ ಎತ್ತಿ ಹಿಡಿದ್ರು? ಹಾಗಾದ್ರೆ ಎರಡೂ ಮಾಡಿದ್ರು ಒಂದೇ ಆಗ್ತಿತ್ತು ಅಂತ ವಾದಿರಾಜ ಸ್ವಾಮಿಗಳ ಅಭಿಪ್ರಾಯ. ಆದರೆ ಹೀಗೆ ಯಾಕೆ ಮಾಡಿದ್ದಾರೆ ಅಂದರೆ, ತಥಾಪಿ ಆಗಮಾತ್ಮಕತೆಯ ಪ್ರಸಿದ್ಧ ಸಚ್ಛಾಸ್ತ್ರ ಪರಿಗಣನಾಯ ಪ್ರವೃತ್ತ ವ್ಯಾಸವಾಕ್ಯೆ ನ್ಯೂನತಾ ಸ್ಯಾತ್. ಇದು ನನಗೆ ತುಂಬ ಸಮಾಧಾನ ಕೊಟ್ಟಂಥ ಮಾತು. ನೋಡಿ, ನಾವು ಇದೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸ್ಕಂದ ಪುರಾಣದ ಮಾತುಗಳನ್ನು ಗಮನಿಸಿದೆವು. ಋಗ್ಯಜು ಸಾಮ ಅಥರ್ವಾಶ್ಚ ಭಾರತಂ ಪಂಚರಾತ್ರಕಂ ಅಂತ ನೋಡಿ. ಅಲ್ಲಿ ಋಗ್ಯಜು ಸಾಮ ಅಥರ್ವ ಅನ್ನುವಂಥ 4 ಅಪೌರುಷೇಯ ವೇದಗಳು, ಭಾರತ, ಪಂಚರಾತ್ರ, ಮೂಲ ರಾಮಾಯಣ ಇವೆಲ್ಲವೂ ಕೂಡ ಶಾಸ್ತ್ರ ಅಂತ ಹೇಳಿದರು. ಇವೇ ಸಚ್ಚಾಸ್ತ್ರ, ಇದಕ್ಕಿಂತ ಭಿನ್ನವಾದ್ದೆಲ್ಲವೂ ದುಷ್ಟಶಾಸ್ತ್ರ ಅಂತ ಸ್ಕಂದ ಪುರಾಣದ ಮಾತನ್ನು ಇಲ್ಲಿ ಹೇಳಿದರು. ತತ್ವನಿರ್ಣಯದಲ್ಲೂ ಕೂಡ ಬಂದಿದೆ, ಅಲ್ಲಿಯೂ ಕೂಡ ಇದೆ. ಹೆಚ್ಚು ಕಡಿಮೆ ದುಷ್ಟಶಾಸ್ತ್ರ ಯಾವುದು ಅಂತ ಹೇಳೋದಕ್ಕಿಂತ ಮುಂಚೆ ಸಚ್ಚಾಸ್ತ್ರ ಯಾವುದು ಅಂತ ಹೇಳಿದ್ದಾರೆ. ಬ್ರಹ್ಮಾಂಡ ಪುರಾಣದ ಮಾತನ್ನು ನಾನು ಅವತ್ತಿನ ದಿವಸ ಈಗ ಒಂದು 4 ದಿವಸದ ಹಿಂದೆ ಹೇಳಿದ್ದೆ. ಅಲ್ಲಿಯೂ ಕೂಡ ಮೂಲ ರಾಮಾಯಣ, ಭಾರತ, ಪಂಚರಾತ್ರ ಮಥಾಕಿಲಂ ಅಂತ ಹೀಗೆಲ್ಲ ಎಲ್ಲ ಗ್ರಂಥಗಳನ್ನು ಅಲ್ಲಿ ಅವರು ಹೆಸರಿಸಿದ್ದಾರೆ. ಆದರೆ ಇಲ್ಲಿ ಯಾಕೆ ಹೆಸರಿಸಲಿಲ್ಲ ಅಂತ ಒಂದು ವ್ಯಾಸರ ವಾಕ್ಯದಲ್ಲಿ ನ್ಯೂನತೆ ಬಂದ್ಬಿಡ್ತಿತ್ತು ನೋಡಿ. ಆಗಮಾತ್ಮಕತೆಯ ಪ್ರಸಿದ್ಧ ಸಚ್ಚಾಸ್ತ್ರ ಪರಿಗಣನಾಯ ಪ್ರವೃತ್ತ ವ್ಯಾಸವಾಕ್ಯ. ವ್ಯಾಸರ ಮಾತು ಯಾಕೆ ಹೊರಟಿದೆ ಅಂದರೆ, ಪ್ರಸಿದ್ಧವಾದಂತಹ ಸಚ್ಚಾಸ್ತ್ರಗಳನ್ನೆಲ್ಲವನ್ನೂ ಪರಿಗಣನೆ ಮಾಡಲಿಕ್ಕೆ, ಲಿಸ್ಟ್ ಔಟ್ ಮಾಡ್ಲಿಕ್ಕೆ ಹೊರಟಿರುವಂಥ ಪ್ರಸಂಗ ಇದು. ಆಗಮಾತ್ಮಕತೆಯ ಅಂದರೆ ಇಲ್ಲಿ ನೋಡಿ, ಆಗಮ ಅಂದರೆ ಬರೀ ಅಪೌರುಷೇಯ ಅಲ್ಲ, ಅಪೌರುಷೇಯವಾಗಿ ಆಗಲಿ ಪೌರುಷೇಯವಾಗಿ ಆಗಲಿ ಪ್ರಸಿದ್ಧವಾದ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನೂ ಪರಿಗಣನೆ ಮಾಡಲಿಕ್ಕೆ ಹೊರಟಂತಹ ಒಂದು ಪ್ರಸಂಗ ಇದು. ಈ ಪ್ರಸಂಗದಲ್ಲಿ ವ್ಯಾಸರ ವಾಕ್ಯದಲ್ಲಿ ಪಂಚರಾತ್ರವನ್ನು ಹೇಳದೆ ಹೋದ್ರೆ ನ್ಯೂನತೆ ಬಂದ್ಬಿಡ್ತಿತ್ತಲ್ಲ.
ಪಂಚರಾತ್ರವನ್ನು ಹೇಳಬೇಕಾಗಿತ್ತಲ್ಲ. ಆ ನ್ಯೂನತೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಹಿಂದೆ ವೇದಾರಣ್ಯಕ್ಕೆ ಹೇಳಿದ್ರು, ಇಲ್ಲಿ ಪಂಚರಾತ್ರ ಹೇಳಿದ್ರು ಅಂತಾರೆ ವಾದಿರಾಜ ಸ್ವಾಮಿಗಳು. ಮೂಲ ರೂಪೇಣ ವೇದ ಸಮಾನತೆಯ ಸರ್ಗಾದು ಉಪದಿಷ್ಟ ಪಂಚರಾತ್ರ ಅಸಂಗ್ರಹ ಸರ್ವಥಾ ಅನುಚಿತಶ್ಚ ಸ್ಯಾತ್. ಈಗ ವ್ಯಾಸರೂಪದಿಂದ ಭಾರತ, ಪುರಾಣ, ಬ್ರಹ್ಮಸೂತ್ರ ಇತ್ಯಾದಿಗಳನ್ನು ರಚನೆ ಮಾಡಿದಾರಲ್ಲ ಈ ವ್ಯಾಸರು, ಇವರೇ ಮೂಲ ರೂಪದಿಂದ ಆ ವೇದಕ್ಕೆ ಸಮಾನವಾಗಿ ಸರ್ಗದ ಆದಿಯಲ್ಲಿ, ಸೃಷ್ಟಿ ಆದಿಯಲ್ಲಿ ಉಪದೇಶಿಸಿದಂತಹ ಪಂಚರಾತ್ರವನ್ನು ನೀವು ಈ ಪಟ್ಟಿಯಲ್ಲಿ ಗ್ರಹಿಸದೇ ಹೋಗಿದ್ರೆ ಅದು ಅನುಚಿತನೂ ಆಗ್ತಿತ್ತು. ಅದು ಸಮಾಧಾನ ಆಗಬೇಕಲ್ಲ. ಪಂಚರಾತ್ರವನ್ನು ಯಾಕೆ ತಗೊಳ್ಳಿಲ್ಲ ನೀವು ಅಂತ ಯಾರಾದ್ರು ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಹೇಳ್ತಿದ್ರಿ? ಅನುಚಿತಶ್ಚ ಸ್ಯಾತ್. ಮತ್ತು ಇಲ್ಲಿ ಒಂದು ನಾವು ಇಟ್ಕೋಬೇಕು, ಪಂಚರಾತ್ರದ ಬಗ್ಗೆ ಯಾರಿಗಾದರೂ ಡೌಟ್ ಇದ್ದರೆ, ಈಗಿನ ಕಾಲದಲ್ಲಿ ಶಂಕರಾಚಾರ್ಯರಿಗೆ, ಆಗಿನ ಕಾಲದಲ್ಲಿ ಮತ್ತೆ ಯಾರು ವಾದಿಗಳಿಗೆ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟಂತೆನೂ ಆಗ್ತಿರ್ಲಿಲ್ಲ. ಉತ್ತರನೂ ಕೊಡಬೇಕಾಗಿತ್ತು. ಪಂಚರಾತ್ರವನ್ನು ಅವರು ಶಬ್ದಗಳಿಂದ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಅದರಿಂದಾಗಿ ಹೇಳುವ ಪ್ರಯತ್ನ ಅಲ್ಲಿ ಮಾಡಿದ್ದಾರೆ ಅಂತ ತಾತ್ಪರ್ಯ. ಸರ್ವೋಚ್ಚ ಅನುಚಿತಶ್ಚ ಸ್ಯಾತ್ ಅತಃ ಉಭಯೋರಪಿ ಸ್ವವಾಕ್ಯೇನೈವ ಸಂಗ್ರಹಾರ್ಥಮೇವ ಮುಕ್ತಿ. ವೇದಾರಣ್ಯಕಗಳನ್ನು ಪಂಚರಾತ್ರವನ್ನು ಸ್ವವಾಕ್ಯೇನೈವ, ತನ್ನದೇ ಮಾತಿನಿಂದ, ವ್ಯಾಸರ ಮಾತಿನಲ್ಲಿ ನಾವು ಮತ್ತೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿ ಅದರಲ್ಲಿ ಊಹೆ ಮಾಡೋದು ಬೇಡ. ಸ್ಪಷ್ಟವಾಗಿ ಅವರೇ ಹೇಳಬೇಕು. ಒಂದು ಕಡೆ ವೇದಾರಣ್ಯಕ, ಇನ್ನೊಂದು ಕಡೆ ಪಂಚರಾತ್ರ, ಉಭಯೋರಪಿ ಅಂದ್ರೆ ಅವೆರಡು ಸಂಗ್ರಹ ಮಾಡಲಿಕ್ಕೋಸ್ಕರ ಈ ಥರ ಹೇಳಿದ್ದಾರೆ. ಇದು ವಾದಿರಾಜ ಸ್ವಾಮಿಗಳ ಅಭಿಪ್ರಾಯ. ಪ್ರಾಗ್ ವೇದಾರಣ್ಯಕ ಪದೇನ ಉಪನಿಷದಾಮೇವ ಗ್ರಹಣೆ ಸಂಹಿತಾರೂಪ ಬಹುತರ ವೇದಸ್ಯ ಅಸಂಗಹ ಪ್ರಸಂಗೇನ ಪುನರ್ನ್ಯೂನತೈವ ಸ್ಯಾತ್. ಇಲ್ಲಿ ನೋಡಿ, ಹಿಂದೆ ವೇದಾರಣ್ಯಕ ಅಂತ ಬಂತಲ್ಲ, ವೇದಾರಣ್ಯಕ ಎಂಬ ಶಬ್ದದಿಂದ ಏನು ತಗೊಳ್ಬೇಕು? ಉಪನಿಷತ್ತನ್ನು ಮಾತ್ರ ಒಂದು ವೇಳೆ ನಾವು ತಗೊಂಡ್ರೆ ಆವಾಗ ಸಂಹಿತಾ ರೂಪವಾದಂತಹ ವೇದ ಏನಿದೆಯಲ್ಲ, ಬಹುತರ ವೇದ ಅಂತಾರೆ. ವಾಸ್ತವಿಕವಾಗಿ ಸಂಹಿತಾ ಅನ್ನುವ ವೇದ ಭಾಗವೇ ಹೆಚ್ಚಿರ್ತದೆ. ಅಂದರೆ ಸಂಹಿತಾ ಅಂದರೆ ಮಂತ್ರ. ಆಮೇಲೆ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಕಡಿಮೆ. ಆದ್ದರಿಂದ ಬಹುಭಾಗ ವೇದದ ಮೆಜಾರಿಟಿ ಭಾಗ ಎಲ್ಲ ಸಂಹಿತಾ ಇರ್ತದೆ ಅಂತ ಕಾಣಿಸ್ತದೆ. ಅಂಥ ವೇದ ಭಾಗವನ್ನು ಸಂಗ್ರಹ ಮಾಡದೇ ಇದ್ದಿದ್ದರಿಂದ ಮತ್ತೆ ನ್ಯೂನತೆ ಬರ್ತಿತ್ತು. ಅತಃ ಅಜಹತ್ ಸ್ವಾರ್ಥ ಲಕ್ಷಣೆಯ ವೇದ ಮಾತ್ರ ಬೋಧಕಂ ತದಿತಿ ಸೂಚನಾಯ ವೇದ ಪಂಚರಾತ್ರಯೋ ಇತ್ಯಾಹ ಭಗವಾನ್ ಭಾಷ್ಯಕಾರ. ನೋಡಿ, ಭಗವಾನ್ ಭಾಷ್ಯಕಾರ ಅಂದ್ರೆ ಆಚಾರ್ಯರು ವೇದ ಪಂಚರಾತ್ರಯೋ ಅಂತ ಹೇಳಿದರು. ನೋಡಿ, ಇಲ್ಲಿ ವೇದ ಪಂಚರಾತ್ರಯೋ ಅಂತ ಹೇಳಿದಾಗ ಆಚಾರ್ಯರು ವೇದಾರಣ್ಯಕ ಮತ್ತು ಪಂಚರಾತ್ರ ಅಂತ ಹೇಳಲಿಲ್ಲ, ವೇದ ಪಂಚರಾತ್ರಕ ಅಂತ ಮಾತ್ರ ಹೇಳಿಬಿಟ್ರು. ಇದಕ್ಕೆಲ್ಲ ಒಂದು ಅರ್ಥ ಇದೆ ಅಂತಾರೆ ವಾದಿರಾಜ ಸ್ವಾಮಿಗಳು. ಇಲ್ಲಿ ಅಜಹತ್ ಸ್ವಾರ್ಥ ಲಕ್ಷಣ ಮಾಡಬೇಕು. ಅಜಹತ್ ಸ್ವಾರ್ಥ ಲಕ್ಷಣ ಮಾಡುವುದು ಅಂದರೆ, ಈಗ ತಾಯಿ ಮಗುವಿಗೆ ಅಂಗಳದಲ್ಲಿ ಒಂದಿಷ್ಟು ಸಂಡಿಗೆನೋ ಏನಾದರೂ ಒಣಗಲಿಕ್ಕೆ ಹಾಕಿ, ಕಾಗೆ ಬಂದರೆ ನೋಡ್ಕೋ ಅಂತ ಹೇಳ್ತಾಳೆ. ಕಾಗೆ ಬಂದರೆ ನೋಡ್ಕೋ ಅಂತ ಹೇಳಿದಾಗ ಅವಳು ತಾತ್ಪರ್ಯ ಏನಿರ್ತದೆ? ಕಾಗೆ ಮತ್ತೆ ಯಾವುದು ಪಕ್ಷಿ, ನಾಯಿ, ನರಿ ಏನೇ ಬಂದರೂ ನೋಡ್ಕೋ ಅಂತ. ಕಾಗೆ ಅಂತ ಶಬ್ದ ಮಾತ್ರ ಹೇಳಿರ್ತಾಳೆ ಅವಳು. ಆದ್ದರಿಂದ ಅಲ್ಲಿ ಕಾಕ ಎಂಬ ಶಬ್ದಕ್ಕೆ ಅದರ ಶಕ್ಯಾರ್ಥ ಯಾವುದು? ಕಾಗೆ ಅಂತ. ಅದನ್ನು ಬಿಡದೇನೆ ಅದನ್ನು ಇಟ್ಕೊಳ್ಬೇಕು. ಅಜಹತ್ ಅಂದರೆ ಬಿಡುವುದಿಲ್ಲ, ಜಹತ್ ಅಂದರೆ ಬಿಡುವುದು, ಅಜಹತ್ ಅಂದರೆ ಬಿಡದೇ ಇರುವುದು. ಅದನ್ನೂ ಇಟ್ಕೊಂಡು ಮತ್ತೆ ಆ ಸಂಡಿಗೆನೋ ಇತ್ಯಾದಿ ಪದಾರ್ಥಗಳಿಗೆ ತೊಂದರೆ ಕೊಡುವ ಇನ್ಯಾವುದೇ ಪ್ರಾಣಿಯನ್ನು ಅಲ್ಲಿ ಇಟ್ಕೋಬೇಕು ಅಂತ ಹೀಗದ ತಾತ್ಪರ್ಯ ಆಗ್ತದೆ. ಅದರಂತೆ ಇಲ್ಲೂ ಕೂಡ ಈ ವೇದ ಎಂಬ ಶಬ್ದ ಏನು ಸೂಚನೆ ಮಾಡ್ತದೆ ಅಂದರೆ, ವೇದ ಎಂಬ ಶಬ್ದ ವೇದ ಮತ್ತು ಬ್ರಾಹ್ಮಣಗಳನ್ನು ಮಾತ್ರ ಸೂಚನೆ ಮಾಡ್ತದೆ. ಒಂದು ನಿಮಿಷ, ಸ್ವಲ್ಪ ನಾನು ವ್ಯತ್ಯಾಸ ಮಾಡಿ ಹೇಳಿದೆ. ಅಜಹತ್ ಸ್ವಾರ್ಥ ಲಕ್ಷಣೆಯ ವೇದ ಮಾತ್ರ ಬೋಧಕಂ ತದಿತಿ ಸೂಚನಾಯ. ಇಲ್ಲಿ ಈ ವೇದ ಪಂಚರಾತ್ರಯೋ ಅಂತ ಆಚಾರ್ಯ ಹೇಳಿದಾರಲ್ಲ ಭಾಷ್ಯದಲ್ಲಿ, ಅಲ್ಲಿ ವೇದ ಅಂತಂದ್ರೆ ವೇದ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ನಾಲ್ಕನ್ನು ಇಟ್ಕೋಬೇಕು. ವೇದ ಮಾತ್ರ ಅಂದ್ರೆ ಸಕಲ ವೇದಗಳು ಅಂತ ಅರ್ಥ, ಕೇವಲ ವೇದ ಅಂತ ಅರ್ಥ ಅಲ್ಲ. ಸ್ವಲ್ಪ ಇದನ್ನು ಗಮನಿಸ್ಬೇಕಷ್ಟೆ. ಆದ್ರಿಂದ ವೇದವನ್ನೂ ಇಟ್ಕೋಬೇಕು, ಸಂಹಿತ, ಬ್ರಾಹ್ಮಣ, ಆರಣ್ಯಕ ಎಲ್ಲವನ್ನೂ ಕೂಡ ಆಚಾರ್ಯರ ವೇದ ವಾಕ್ಯದಿಂದ ಅದನ್ನು ಸೂಚನೆ ಮಾಡಿದ್ದಾರೆ. ಮತ್ತೆ ವ್ಯಾಸರ ವಾಕ್ಯದಲ್ಲಿ ವೇದ ಎಂಬ ಶಬ್ದದಿಂದ ವೇದ ಮತ್ತು ಸಂಹಿತಾ ಮತ್ತು ಬ್ರಾಹ್ಮಣಗಳನ್ನು ಇಟ್ಕೊಳ್ಳೋಣ. ಆರಣ್ಯಕ ಎಂಬ ಶಬ್ದದಿಂದ ಉಪನಿಷತ್ತು ಮತ್ತು ಆರಣ್ಯಕ ಎರಡನ್ನೂ ಇಟ್ಕೊಳ್ಳೋಣ. ಅದನ್ನು ನಾನು ಮೊನ್ನೆನೇ ಹೇಳಿದ್ದೆ, ಹಾಗೆ ಸರಿ ಆಗ್ತದೆ. ಅಜಹತ್ ಸ್ವಾರ್ಥ ಲಕ್ಷಣೆ ಅಂತ ಬಂತು, ಅದನ್ನು ಹೇಳಿದೆ. ಅದ್ರ ಬಗ್ಗೆ ನಾವು ಈಗ ಈ ಒಂದು ವಾಕ್ಯದ ಬಗ್ಗೆ ನಾವು ಹೆಚ್ಚೇನು ಗಮನ ಹರಿಸಬೇಕಾಗಿಲ್ಲ. ಅಂತೂ ವೇದ ಪಂಚರಾತ್ರಗಳನ್ನು ಮತ್ತು ಎರಡನ್ನೂ ಅವ್ರು ಹೇಳಿದ್ದಾರೆ ಅಂತ ಅನ್ನೋದು ಗೊತ್ತಾದರೆ ಸಾಕು. ಆಚಾರ್ಯರು ಅದಕ್ಕೋಸ್ಕರ ಆರಣ್ಯಕ ಶಬ್ದವನ್ನು ಬಳಕೆ ಮಾಡಲೇ ಇಲ್ಲ. ಅವರಿಗೆ ಗಮನದಲ್ಲಿರುವುದು ಒಂದು ಅಪೌರುಷೇಯ ಶಾಸ್ತ್ರದ ರಾಶಿ, ಇನ್ನೊಂದು ಪೌರುಷೇಯ ಶಾಸ್ತ್ರದ ರಾಶಿ. ವೇದ ಪಂಚರಾತ್ರಯೋ ಅನ್ನೋ ಶಬ್ದವನ್ನು ಆಚಾರ್ಯ ಪ್ರಯೋಗ ಮಾಡಿದಾರಲ್ಲ, ಅಲ್ಲಿ ವೇದ ಎಂಬ ಶಬ್ದದಿಂದ ಅಪೌರುಷೇಯ ಶಾಸ್ತ್ರದ ರಾಶಿಯನ್ನು ಅವರು ಅಭಿಪ್ರಾಯಪಟ್ಟಿದ್ದಾರೆ.
ಪಂಚರಾತ್ರಯೋ ಅನ್ನೋ ಶಬ್ದದಿಂದ ಪೌರುಷೇಯ ಶಾಸ್ತ್ರವನ್ನು ಅಭಿಪ್ರಾಯಪಟ್ಟಿದ್ದಾರೆ. ಇದು ನೋಡಿ, ಅನೇಯವ ದಿಶ ಪಂಚರಾತ್ರ ಪದಮಪಿ ಸಕಲ ಪೌರುಷೇಯ ಸದಾಗಮ ಉಪಲಕ್ಷಣಂ. ಇದು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಂಥ ಮಾತು. ನೋಡಿ, ವೇದ ಎಂಬ ಶಬ್ದದಿಂದ ಸಕಲ ಅಪೌರುಷೇಯ ಶಾಸ್ತ್ರಗಳನ್ನು ಇಟ್ಕೊಳ್ಬೇಕು ಅಂತ ಬಂತಲ್ಲ, ಹಾಗೇನೆ ಪಂಚರಾತ್ರ ಎಂಬ ಶಬ್ದದಿಂದ ಸಕಲ ಪೌರುಷೇಯ ಗ್ರಂಥಗಳನ್ನು ಇಟ್ಕೋಬೇಕು. ಉಪಲಕ್ಷಣ ಅದು. ಕೇವಲ ಪಂಚರಾತ್ರ ಗ್ರಂಥ ಇಟ್ಕೋಬೇಡಿ. ಇದನ್ನ ಯಾರು ಹೇಳಲಿಲ್ಲ, ಬೇರೆ ಟಿಪ್ಪಣಿಕಾರರು ಹೇಳಲಿಲ್ಲ. ಅಂದರೆ ಅವರಿಗೆ ಅವ್ರನ್ನ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ನಮಗೆ ವಾದಿರಾಜ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಸ್ಪಷ್ಟತೆ ಕಾಣಿಸ್ತದೆ ಅಂತ ಅನ್ನೋದಕ್ಕಾಗಿ ಹೇಳಿದೆ. ಈಗ ನೋಡಿ, ಮಹಾಭಾರತಕ್ಕೆ ಯಾಕೆ ಪ್ರಾಮಾಣ್ಯವನ್ನು ಹೇಳಲಿಲ್ಲ, ಮೂಲ ರಾಮಾಯಣಕ್ಕೆ ಯಾಕೆ ಪ್ರಾಮಾಣ್ಯವನ್ನು ಹೇಳಲಿಲ್ಲ? ಈ ಸಂದರ್ಭದಲ್ಲಿ ಎಲ್ಲ ಗ್ರಂಥ ಸಚ್ಚಾಸ್ತ್ರಗಳ ಪಟ್ಟಿ ಮಾಡಲಿಕ್ಕೆ ಕೊಟ್ಟಂಥ ಪ್ರಸಂಗ ಇದು. ಈ ಪ್ರಸಂಗದಲ್ಲಿ ಪಂಚರಾತ್ರವನ್ನು ಮಾತ್ರ ಹೇಳಿ ಮಹಾಭಾರತ ಮೂಲ ರಾಮಾಯಣಗಳನ್ನು ಅಲ್ಲಿ ನೀವು ಮೆನ್ಷನ್ನೇ ಮಾಡದೆ ಹೋದರೆ ನ್ಯೂನತೆ ಬರ್ತದಲ್ಲ. ಆ ಒಂದು ಪ್ರಶ್ನೆ ನಮಗೆ ಹಿಂದೆ ಕಾಡಿತ್ತು. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ವಾದಿರಾಜ ಸ್ವಾಮಿಗಳು. ಈ ಪಂಚರಾತ್ರ ಅನ್ನೋದು ಸಕಲ ಶಾಸ್ತ್ರಗಳಲ್ಲೂ ಶ್ರೇಷ್ಠ ಅಂತಂದ್ರೆ ಕೇವಲ ಪಂಚರಾತ್ರ ಅಲ್ಲ, ಪಂಚರಾತ್ರ, ಮೂಲ ರಾಮಾಯಣ, ಮಹಾಭಾರತ ಅನ್ನುವ ಇತಿಹಾಸಗಳು, ಹಾಗೆ ಪುರಾಣ, ಅಷ್ಟಾದಶ ಪುರಾಣಗಳು, ಇವೆಲ್ಲವೂ ಕೂಡ ಸಕಲ ಶಾಸ್ತ್ರಗಳನ್ನು ಪಂಚರಾತ್ರ ಎಂಬ ಶಬ್ದದಿಂದ ಇಟ್ಕೋಬೇಕು. ಆವಾಗ ಮಹಾಭಾರತವನ್ನು ಯಾಕೆ ಹೇಳಲಿಲ್ಲ ಅನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ. ಯಾಕಂದ್ರೆ ಪಂಚರಾತ್ರದಿಂದ ಮಹಾಭಾರತವು ಸಿಕ್ಕಿಬಿಡ್ತದೆ. ಹಾಗಾದ್ರೆ ಪಂಚರಾತ್ರ ಆದಿ ಅಂತಾದ್ರೂ ಹೇಳ್ಬೋದಿತ್ತಲ್ಲ. ನನ್ನ ಪ್ರಶ್ನೆ, ಪಂಚರಾತ್ರ ಆದಿ ಅಂತ ಇಟ್ಕೊಂಡ್ಬಿಟ್ಟಿದ್ರೆ ಪಂಚರಾತ್ರ, ಮೂಲ ರಾಮಾಯಣ, ಮಹಾಭಾರತ, ಪುರಾಣ ಅಂತ ನಾವು ತಿಳ್ಕೊತಿದ್ವಿ. ಆದಿ ಶಬ್ದವನ್ನಾದ್ರೂ ಹೇಳ್ಬೋದಿತ್ತು. ಉಳಿದಿದ್ದನ್ನೆಲ್ಲ ಯಾಕೆ ಹೇಳಲಿಲ್ಲ ಅಂತಂದ್ರೆ ಅವರಿಗೆ ಆ ಪಂಚರಾತ್ರದ ಬಗ್ಗೆ ಹೆಚ್ಚು ಡೌಟ್ ಇತ್ತು ಆಗಿನ ಕಾಲದಲ್ಲಿ, ಮತ್ತು ಮುಂದೆ ಶಂಕರಾಚಾರ್ಯ ಕಾಲದಲ್ಲಿಯೂ ಕೂಡ. ಅದಕ್ಕಾಗಿ ಅದೊಂದನ್ನು ಅವರು ಪಂಚರಾತ್ರ ಎಂಬ ಶಬ್ದದಿಂದ ಮುಖ್ಯವಾಗಿ ತಗೊಂಡು ಉಳಿದುದನ್ನು ತಗೊಂಡಿದ್ದಾರೆ ಅಂತ ನನ್ನೊಂದು ಸಮಾಧಾನ. ಅಂತೂ ಪಂಚರಾತ್ರ ಶಬ್ದದಿಂದ ಸಕಲ ಪೌರುಷೇಯ ಶಾಸ್ತ್ರಗಳನ್ನು ತಗೊಳ್ಬೇಕು. ವೇದ ಎಂಬ ಶಬ್ದದಿಂದ ಸಕಲ ಅಪೌರುಷೇಯ ಶಾಸ್ತ್ರವನ್ನು ತಗೊಳ್ಬೇಕು. ಸಾಂಖ್ಯಾಧಿಪತಂಚ ಸಕಲ ದುರಾಗಮ ಉಪಲಕ್ಷಣಂ. ಸಾಂಖ್ಯಂ ಯೋಗ ಪಾಶುಪತಂ ಅಂತಿದೆಯಲ್ಲ, ಅದರಿಂದ ಸಕಲ ದುರಾಗಮಗಳನ್ನು ಇಟ್ಕೋಬೇಕು. ಬರೇ ಅಲ್ಲಿ ಒಂದು 2-3 ಅವ್ರು ಹೇಳಿರ್ಬೋದು. ಸ್ವೀಕಾರಕ್ಕೆ ಯೋಗ್ಯವಲ್ಲದ ಎಲ್ಲ ಶಾಸ್ತ್ರಗಳನ್ನು ಇಟ್ಕೊಳ್ಬೇಕು. ಆದ್ದರಿಂದ ಯೋಗನೂ ಕೂಡ ಈ ವಾದಿರಾಜ ಸ್ವಾಮಿಗಳು ಮೊದಲಾದ ಟಿಪ್ಪಣಿಕಾರರ ದೃಷ್ಟಿಯಿಂದ ಅದು ಅಪ್ರಾಮಾಣಿಕವೇ. ಆದರೆ ತ್ರಿವಿಕ್ರಮ ಪಂಡಿತರೊಬ್ಬರ ದೃಷ್ಟಿಯಿಂದ ಅದು ಪ್ರಾಮಾಣಿಕ. ಇದೊಂದು ಭಿನ್ನಾಭಿಪ್ರಾಯ ಕೊನೆಗೂ ಉಳಿತದೆ. ಅದನ್ನು ನಾವು ಬಗೆಹರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮಗೆ ಇಲ್ಲಿ ಹೆಚ್ಚು ಸ್ಪಷ್ಟತೆ ವಾದಿರಾಜ ಸ್ವಾಮಿಗಳು ಮಾತನಾಡಿದೆ. ಸಕಲ ದುರಾಗಮ ಉಪಲಕ್ಷಣಮಿತಿ ಸೂಚಿತಂ, ಇತರೇಷಾಂ ಭಿನ್ನಮತತ್ವಂ ಪ್ರದರ್ಶ್ಯ ಇತಿ ಉಪಲಕ್ಷಣಂ. ಪ್ರಮಾಣೀಭೂತ ಪಂಚರಾತ್ರ ವಿರುದ್ಧತ್ವೇನ, ಅದೇನು ಬಿಟ್ಬಿಡಿ, ಆ ಮಾತು ಬೇಡ, ಅದನ್ನು ಬಿಟ್ಬಿಡಿ. ಅತಃ ಶ್ಲೋಕದ್ವಯೇನೈವ ದೂಷ್ಯ ಸಕಲ ದುರಾಗಮಾನಾಂ ಪೋಷ್ಯ ಸಕಲ ಸದಾಗಮಾನಾಂ ದೂಷಣ ಪೋಷಣ ಪ್ರಕಾರಸ್ಯ ಚ ಸಂಗ್ರಹ ಇತಿ ಮಹತ್ಕೌಶಲಂ ವ್ಯಾಸವಾಕ್ಯಸ್ಯ ಇತಿ ಅಭಿಸಂಧಿ ಭಾಷ್ಯಕಾರಸ್ಯ. ನೋಡಿ, 2 ಶ್ಲೋಕಗಳು, ಮೋಕ್ಷಧರ್ಮ ಪರ್ವದಲ್ಲಿ ಬಂದಂಥ ಕೆಲವು ಶ್ಲೋಕಗಳು, ಇವೆರಡೇ ಶ್ಲೋಕಗಳು. ಅವೆರಡೇ ಶ್ಲೋಕಗಳಿಂದ ಅವರು ಏನು ಮಾಡಿದ್ದಾರೆ ಅಂದರೆ, ದೂಷ್ಯವಾದ ಸಕಲ ದುರಾಗಮಗಳು ಅಂದರೆ ಖಂಡನೆಗೆ ಯೋಗ್ಯವಾದ ಸಕಲ ದುರಾಗಮಗಳನ್ನು ಅವ್ರು ಪಟ್ಟಿ ಮಾಡಿದಾಗಾಯಿತು. ಪೋಷ್ಯವಾದಂಥ ಅಂದರೆ ಸ್ವೀಕಾರಕ್ಕೆ ಯೋಗ್ಯವಾದಂಥ, ನಾವು ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿ ಇನ್ನೊಬ್ಬರನ್ನ ಕುರಿತು ಸಮರ್ಥನೆ ಮಾಡಿ ನಾವು ನಮ್ಮ ಸಮಾಧಾನಕ್ಕಾಗಿ ಸಮರ್ಥನೆ ಮಾಡಿಕೊಂಡು ಯಾವ ಗ್ರಂಥಗಳನ್ನು ಸ್ವೀಕರಿಸಬೇಕಾಗಿದೆ, ಯಾವ ಗ್ರಂಥಗಳ ಮೂಲಕ ನಮ್ಮ ಸಾಧನೆ ಮುಂದುವರಿಸಬೇಕಾಗಿದೆ, ಅವೆಲ್ಲವನ್ನೂ ಕೂಡ ದೂಷಣ ಪೋಷಣ ಪ್ರಕಾರ, ದುರಾಗಮಗಳ ದೂಷಣ, ಸದಾಗಮಗಳ ಪೋಷಣ, ಅದ್ರದ್ದು ಪ್ರಕಾರವನ್ನ ವ್ಯಾಸರು ಸಂಗ್ರಹ ಮಾಡಿದ್ದಾರೆ. ಮಹಾಕೌಶಲ ಇದೆ ವ್ಯಾಸರ ವಾಕ್ಯದಲ್ಲಿ. ಇದನ್ನ ವ್ಯಾಸರ ವಾಕ್ಯದಲ್ಲಿ ಮಹಾಕೌಶಲ ಇದೆ ಅಂತ ಭಾಷ್ಯಕಾರರು ಹೇಳಿದ್ದಾರೆ ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಿದ್ದಾರೆ. ನೋಡಿ, ಆಮೇಲೆ ಮುಂದೇನಾಯ್ತು ಅಂದ್ರೆ, ಜ್ಞಾನಾನ್ಯೇತಾನಿ ಭಿನ್ನಾನಿ ಅಂತ ಹೇಳಿದ್ರಿಂದ ಈ ವೇದಾರಣ್ಯಕ ಅದು ಪ್ರಮಾಣ ಶಾಸ್ತ್ರ ಅಂತ ಆಯ್ತು. ಸಾಂಖ್ಯಯೋಗ ಪಾಶುಪತ ಇವೆಲ್ಲವೂ ಕೂಡ ಅಪ್ರಮಾಣ ಅಂತ ಆಯ್ತು. ಯಾಕೆಂದ್ರೆ ಸಾಂಖ್ಯರು ಏನು ಹೇಳ್ತಾರೆ ಅಂದ್ರೆ ಪ್ರಕೃತಿಯೇ ಮೋಕ್ಷದಾಯಕ ಅಂತಾರೆ. ಯೋಗದಲ್ಲಿ ಏನು ಹೇಳ್ತಾರೆ, ವಾಯು ನಿರೋಧವೇ ಮೋಕ್ಷದಾಯಕ, ಭಗವಂತ ನಾಮಸ್ಮರಣೆ ಏನು ಬೇಕಾಗಿಲ್ಲ, ವಾಯು ನಿರೋಧವೇ ಮೋಕ್ಷದಾಯಕ ಅಂತಾರೆ. ಮತ್ತು ಪಶುಪತಿಯೇ ಮೋಕ್ಷದಾಯಕ ಅಂತಾರೆ ಪಾಶುಪತ ಶಾಸ್ತ್ರದಲ್ಲಿ. ಅದರಿಂದ ಅವೆಲ್ಲವೂ ಅಪ್ರಮಾಣ ಅಂತ ಸೂಚನೆ ಮಾಡಿದಾಗ ಆಯ್ತು. ಅದನ್ನು ಯಾಕೆ ಅಪ್ರಮಾಣ, ಯಾಕೆ ನಮ್ಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂದ್ರೆ ಈ ದೃಷ್ಟಿ ಅಂತ ಅಭಿಪ್ರಾಯ. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.